ಇದು ಈಗ ಸರಿಗಮಪ ಬಗ್ಗೆ ಬಿಟ್ಟು ನಿಮ್ಮ ಒಂದು ಕೆಲಸದ ಬಗ್ಗೆ ನಾನು ಕೇಳ್ತಾ ಇರೋದು. ಫಾರ್ ದ ಫಸ್ಟ್ ಟೈಮ್ ನೀವು ಡೈರೆಕ್ಷನ್‌ಗೆ ಇಳಿದಿರ 45 ಅನ್ನುವಂಥ ಸಿನಿಮಾ. ಟೈಟಲಲ್ಲೇ ಒಂದು ವಿಭಿನ್ನತೆ ಇದೆ. ಸೊ ಇದ್ರ ಬಗ್ಗೆ ಏನಾದರೂ ಒಂದು ರಿವೀಲ್ ಮಾಡ್ಬೋದಾ ಸರ್? ಯಾಕಂದರೆ ಫಸ್ಟ್ ಟೈಮ್ ಡೈರೆಕ್ಷನ್ ಅಂದರೆ ಫಸ್ಟ್ ಅನ್ನೋದು, ಫಸ್ಟ್ ಸ್ಯಾಲ್ರಿ ಅನ್ನೋದು, ಫಸ್ಟ್ ಸಿಂಗಿಂಗ್ ಅನ್ನೋದು ಅಥವಾ ಫಸ್ಟ್ ಕಂಪೋಸಿಷನ್ ಅನ್ನೋದು ಯಾವತ್ತೂ ನಮಗೆ ಸ್ಪೆಷಲ್ ಆಗಿರುತ್ತೆ. ಸೊ ಹಾಗಾಗಿ. ಖಂಡಿತವಾಗ್ಲೂ 45 ಒಂದು ಸ್ಪೆಷಲ್ ಸಿನಿಮಾ ಆಗುತ್ತೆ ಆಡಿಯನ್ಸ್ಗೆ. ಅದಕ್ಕೆ ಎಷ್ಟು ಪ್ರಿಪ್ರೇಷನ್ ಮಾಡಬೇಕು ಆ ಪ್ರಿಪ್ರೇಷನ್ ನಾನು ಒಂದು ಸುಮಾರು 2 ವರ್ಷ ಬರೀ ಶೂಟಿಂಗ್ ಮುಂಚೆನೇ ಪ್ರಿಪೇರ್ ಮಾಡಿದ್ದೀನಿ ಸಿನಿಮಾನ. ಆ್ಯಂಡ್ ಶೂಟಿಂಗ್ ಮುಗಿಸಿದ್ದೀವಿ. ಈಗ ಸಿ ಜಿ ಕೆಲಸ ಮಾಡ್ತಾಯಿದ್ದೀವಿ. ಆ ಸಿ ಜಿ ಕಂಪ್ಲೀಟಾಗಿ ನಮ್ಗೆ ಸ್ಯಾಟಿಸ್ಫೈ ಆದಮೇಲೆ ಅನೌನ್ಸ್ ಮಾಡ್ತೀವಿ ಡೇಟ್. 3 ಜನ ಮಹಾ ಪ್ರತಿಭೆಗಳನ್ನು ನೀವು ಡೈರೆಕ್ಟ್ ಮಾಡ್ತಿದ್ದೀರಾ. ಉಪೇಂದ್ರ ಸರ್, ಶಿವಣ್ಣ ಸರ್, ರಾಜ್‌ಬಿ ಶೆಟ್ಟಿ ಸರ್, ಮತ್ತು ಕೌಸ್ತುಭ ಅವ್ರು ಕೂಡ ಇದ್ದಾರೆ ಇದರಲ್ಲಿ. ಸೊ ಹೇಗನ್ನಿಸ್ತು ಸರ್? ನಾವು ಕಥೆನ ಯಾವ ಥರ ಅಂದರೆ ಏನು ಒಂದು ಎಳೆಯಂತೆ ಬಿಟ್ಕೊಡ್ಬೋದಾ ಅಂತ? ಕತೆ ಎಳೆ ನಾನು ಬಿಟ್ಕೊಡೋ ಥರ ಏನು ಇಲ್ಲ ಸಂದರ್ಭ. ಆದರೆ ಈ 3 ಜನ ಲೆಜೆಂಡ್ಸ್ ಜೊತೆ ಕೆಲಸ ಮಾಡಿರೋದು ದೇವರ ಕಂಪ್ಲೀಟ್ ಆಶೀರ್ವಾದ. ಆ್ಯಂಡ್ ಕೆಲಸ ಮಾಡ್ತಾ ಮಾಡ್ತಾ ಅವ್ರ ಹತ್ರ ಬಹಳಷ್ಟು ವಿಚಾರಗಳು ಕಲ್ತಿದ್ದೀನಿ. ತೆರೆ ಮೇಲೆ ಹೇಗಿರಬೇಕು ಆ್ಯಂಡ್ ಸಾಮಾನ್ಯ ಮನುಷ್ಯನಾಗಿ ಹೇಗಿರಬೇಕು ಇವೆಲ್ಲವನ್ನು ಉಪೇಂದ್ರ ಸರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ರಾಜ್‌ಬಿ ಶೆಟ್ಟಿ ಅವರು ಇವ್ರ ಹತ್ರ ಎಲ್ಲ ಬಹಳಷ್ಟು ಕಲ್ತಿದ್ದೀನಿ. ಆ್ಯಂಡ್ ಕೌಸ್ತುಭ ಮಣಿ ಅವರು ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಮ್ಮ ಸಿನಿಮಾ. ಎಸ್ ಸರ್. ಕಡೆಯದಾಗಿ ಈ ವೀಕೆಂಡಲ್ಲಿ ಶೋ ಶುರು ಆಗ್ತಾ ಇದೆ ಸರಿಗಮಪ. ಈ ಶೋಗೋಸ್ಕರ ಜನ ಕಾಯ್ತಾ ಇದ್ದಾರೆ. ಸೊ ಕಾಯ್ತಿರೋವಂಥ ಆಡಿಯನ್ಸ್‌ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮತ್ತೆ ನೀವೆಲ್ಲರೂ ಸರಿಗಮಪನ ತಬ್ಬಿಕೊಂಡು ಆಶೀರ್ವಾದ ಮಾಡಿ. 21ನೇ ಸೀಸನ್ ನಿಮಗೆ ಮನೋರಂಜನೆ ನೀಡುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ಝೀ ಕುಟುಂಬ, ಝೀ ಸರಿಗಮಪ ಚಾನೆಲ್ ಮೇಲೆ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ನಿಮ್ಮ ಶೋಗೂ ನಿಮ್ಮ ಸಿನಿಮಾಗೂ ವಿಶ್ ಆಲ್ ದಿ ಬೆಸ್ಟ್ ಸರ್. ಎಸ್ ಸರ್. ಇದು ಈ ಹೊತ್ತಿನ ಅರ್ಜುನ್ ಜನ್ಯ ಅವರ ಮನೆದಾಳದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಶ್ರುತಿ ರಿಪ್ಪನ್ಪೇಟೆ, ಪಬ್ಲಿಕ್ ಟಿವಿ, ಬೆಂಗಳೂರು.